Hello guys, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ರೀಕರ್ ಸ್ಪೋರ್ಟ್ಸ್ ಯೂಟ್ಯೂಬ್ ಚಾನಲ್. ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಫೋರ್ತ್ ಟೆಸ್ಟ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಹೇಳ್ತಾ ಸ್ವಲ್ಪ ಪಾಯಿಂಟ್ಸ್ ಹೇಳ್ತಾ ಹೋಗ್ತೀನಿ. ಪಾಯಿಂಟ್ಸ್ ಯಾವಪ್ಪ ಅಂತಂದ್ರೆ ಈಗ ನೆಕ್ಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡಿದ ಅದ್ರ ಬಗ್ಗೆ ಈ ಪಾಯಿಂಟ್ಸ್ ಕ್ವಶನ್ಸ್ ಮಾರ್ಕ್ ಆಗಿರುತ್ತೆ. ಸೊ ಬನ್ನಿ ಆ ಪಾಯಿಂಟ್ಸ್ ಯಾವ ಅಂತ ನೋಡೋಣ. ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು, ಗುರು ಡ್ರಾ ಆಗ್ಬೇಕಾಗಿರೋ ಮ್ಯಾಚ್ ನ ಇಂಡಿಯಾ ಲಾಸ್ ಮಾಡ್ಕೊಂಡಿದ್ದಾದ್ರು ಹೇಗೆ. ಇನ್ನು ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು, ಲಾಸ್ಟ್ 6 ಮ್ಯಾಚಸ್ ರೋಹಿತ್ ಟೆಸ್ಟ್ ಕ್ಯಾಪ್ಟನ್ಸಿಯಲ್ಲಿ ಆಗಿರೋದಾದ್ರೂ ಏನು. ಇನ್ನು ಥರ್ಡ್ ಒನ್ ಬರೋದಾದ್ರೆ, ರೋಹಿತ್ ಮತ್ತು ಕೊಹ್ಲಿ ಬಗ್ಗೆ ರವಿಶಾಸ್ತ್ರಿ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಆದ್ರೂ ಏನು. ಇನ್ನು ಫೋರ್ತ್ ಒನ್ ಬರೋದಾದ್ರೆ, ಸಿಡ್ನಿ ನಡೀತಿದ್ದಂತಹ 5th ಟೆಸ್ಟ್ ಮ್ಯಾಚ್ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ, ಈ ಮ್ಯಾಚ್ ಇಂಡಿಯಾಗೆ ವಿನ್ ಆಗೋದು ಎಷ್ಟು ಇಂಪಾರ್ಟೆಂಟ್ ಆಗಿದೆ. ಇನ್ನು ಲಾಸ್ಟ್ ಬಂದ್ಬಿಟ್ಟು ಫಿಫ್ತ್ ಒನ್, ರೋಹಿತ್ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಪಂತ್ ಹೇಳಿದ್ದಾದ್ರೂ ಏನು. ಇವೆಲ್ಲ ನೋಡೋಣ ಬನ್ನಿ, ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ಗೈಸ್. ಗುರು, ಆಸ್ಟ್ರೇಲಿಯಾ ವರ್ಸಸ್ ಇಂಡಿಯಾ ಫೋರ್ತ್ ಟೆಸ್ಟ್ 5th ಡೇ ಅಲ್ಲಿ 340+ ರನ್ಸ್ ನ ಚೇಸ್ ಮಾಡ್ಬೇಕಾಗಿರುತ್ತೆ. ಬಟ್ ಇದು ಇಂಡಿಯಾಗೂ ಗೊತ್ತಿತ್ತು, ಈ 300+ ರನ್ಸ್ ಏನಿರುತ್ತೆ ಅದನ್ನ ಚೇಸ್ ಮಾಡೋದು ತುಂಬಾ ಕಷ್ಟ. ಅದು 4th ಇನ್ನಿಂಗ್ಸ್ ಅಲ್ಲಂತೂ ತುಂಬಾ ಕಷ್ಟ ಇರುತ್ತೆ ಅಂತ. ಅದರಲ್ಲೂ ಇನ್ನು ಲಾಸ್ಟ್ 50 years ಬ್ಯಾಕ್ ಹೋದ್ರೆ ಆಲ್ಮೋಸ್ಟ್ 183 ಹೈಯೆಸ್ಟ್ ಚೇಸ್ ಆಗಿರೋದು 4th ಇನ್ನಿಂಗ್ಸ್, ಅದು MCG ಸ್ಟೇಡಿಯಂ ಅಲ್ಲಿ. ಇನ್ನು ಇವ್ರಿಗೂ ಇಂಡಿಯಾಗೂ ಗೊತ್ತಿತ್ತು ಅದು ಚೇಸ್ ಮಾಡಕ್ ಆಗಲ್ಲ ಅಂತ. ಬಟ್ ಆದ್ರೂ ಇವರು ಸೀನಿಯರ್ಸ್ ಪ್ಲೇಯರ್ಸ್ ನಿಂತ್ಕೊಂಡು ಟ್ರೈ ಮಾಡ್ಬೇಕಾಗಿತ್ತು. ಅವ್ರು ನಿಂತ್ಕೊಂಡ್ರೆ ಅಟ್ಲೀಸ್ಟ್ ಅವ್ರಿಗೆ ಚಾನ್ಸಸ್ ಅದು ಕ್ರಿಯೇಟ್ ಆಗ್ತಾ ಇರೋದೇನೋ. ವಿನ್ ಆಗೋ ಚಾನ್ಸಸ್ ಇಲ್ಲ, ಅಟ್ಲೀಸ್ಟ್ ಡ್ರಾ ಆಗೋ ಚಾನ್ಸಸ್ ಅಲ್ಲಿ ಕ್ರಿಯೇಟ್ ಮಾಡಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಅವ್ರು ಡ್ರಾ ಆಗೋ ಚಾನ್ಸಸ್ ಅಲ್ಲಿ ಇಲ್ಲಿ ಸೀನಿಯರ್ ಪ್ಲೇಯರ್ಸ್ ಸ್ಟ್ಯಾಂಡ್ ಕೊಡ್ಲಿಲ್ಲ. ಅಟ್ಲೀಸ್ಟ್ ಅವ್ರು ಕಚ್ಕೊಂಡಿದ್ರೆ ಡ್ರಾ ಆಗೋ ಚಾನ್ಸಸ್ ಕ್ರಿಯೇಟ್ ಆಗ್ತಾ ಇತ್ತು. ಬಟ್ ಬ್ಯಾಡ್ ಲಕ್, ಎರ್ಲಿ ವಿಕೆಟ್ ಬಿದ್ದೇ ಬಿಡ್ತು ರೋಹಿತ್ ಅವ್ರದ್ದು. ಅವ್ರು ಪ್ರತಿ ಇನ್ನಿಂಗ್ಸ್ ಅಲ್ಲೂ ಸ್ವಲ್ಪ ಔಟ್ ಆಫ್ ಫಾರ್ಮ್ ಅಲ್ಲಿ ಇರೋದ್ರಿಂದ ಈ ತರ ಆಗ್ತಾರೆ. ಇನ್ನು ಇನ್ ಫಾರ್ಮ್ ಅಲ್ಲಿ ಇರೋ ರಾಹುಲ್ ಅಣ್ಣ ಬಂದ್ರು, ಅವ್ರು ಏನೋ ಮಾಡ್ತಾರೆ ಅಂತ ಅನ್ಕೊಂಡ್ರೆ, ಬಟ್ ಅವ್ರದ್ದು ಬ್ಯಾಡ್ ಲಕ್, ಇವತ್ತು ಡಕ್ ಆಗಿ ಹಾಕ್ತಾರೆ ಅವರು. ಇನ್ನು ಕೋಲಣ್ಣ ಬರ್ತಾರೆ, ಇವ್ರ ಮೇಲೆ ಚೇಸ್ ಮಾಸ್ಟ್ರು ನಾವೆಲ್ಲ ಅಂತ ತುಂಬಾ ದಿನನೇ ಅನ್ಕೊಂಡ್ಬಿಡ್ತೀವಿ. ಬಟ್ ಇವರು ಏನು ಮಾಡಕ್ಕಾಗಲ್ಲ, ಬ್ಯಾಡ್ ಲಕ್ ಅವ್ರದ್ದು ಯಾವಾಗ್ಲೂ ಇದ್ದಿದೆ. ಅದೇ ಆಗೋಗ್ಬಿಡಿ. ಲಾಸ್ಟ್ 10 ಮ್ಯಾಚಸ್ ನೋಡ್ಕೊಂಡ್ ಬಂತ ಅಂದ್ರೆ ಅವ್ರು ಜಾಸ್ತಿ ಔಟ್ ಆಗಿರೋದು LBW ಅಲ್ಲ, ಬೋಲ್ಡ್ ಅಲ್ಲ, ಔಟ್ ಸೈಡ್ ಆಫ್ ಸ್ಟಂಪ್ ಅಂದ್ರೆ ಹೆಡ್ಸ್, ಅದೇ ಆಗೋಗ್ಬಿಡಿದ ಅವ್ರು. ಒಂದ್ ಸ್ವಲ್ಪ ದಿನ ಬಿಟ್ಟಂಗ ಟ್ರೈ ಮಾಡಿದ್ರು. ಲಾಸ್ಟ್ ಇದೇ 4th ಮ್ಯಾಚ್ ಅಲ್ಲಿ ಫಸ್ಟ್ ಇನ್ನಿಂಗ್ಸ್ ಚೆನ್ನಾಗಿ ಆಡಿದ್ರು. ಬಟ್ ಇದೇ ಇನ್ನಿಂಗ್ಸ್ ಅಲ್ಲಿ ಈ ತರ ಮಾಡ್ಕೊಂಡು ಮತ್ತೆ ಔಟ್ ಹೋಯ್ತು. ಇವ್ರು 3 ಸೀನಿಯರ್ ಪ್ಲೇಯರ್ಸ್ ಈ ತರ ಆದ್ಮೇಲೆ ನಮ್ ಕಿಂಗ್ ಕೊಹ್ಲಿ ಅಂತೂ ಫಾರ್ಮ್ ಅಲ್ಲಿ ಇದ್ದೇ ಇದಾರೆ. ಬಟ್ ಅದು ಎಕ್ಸಿಕ್ಯೂಟ್ ಮಾಡಕ್ ಹೋಗ್ತಾರೆ, ಅದು ಏನೋ ಆಗ್ತಿದೆ. ಇನ್ನು ಜೈಸ್ವಾಲ್ ಅವರು ಲೋನ್ ವಾರಿಯರ್ ಅಂತಾನೆ ಹೇಳ್ಬೋದು ಈ ಮ್ಯಾಚ್ ಅಲ್ಲಿ. ಅದ್ರಲ್ಲೂ 4th ಇನ್ನಿಂಗ್ಸ್ ಅಲ್ಲಿ 84 ರನ್ಸ್ ಸಖತ್ತಾಗಿ ಕಚ್ಕೊಂಡಿದ್ರು ನೆಲಕ್ಕೆ. ಈ ಇನ್ನಿಂಗ್ಸ್ ಏನೋ ಮಾಡ್ತಾರೆ, ಬಿಗ್ ರನ್ಸ್ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಬಟ್ ಬ್ಯಾಡ್ ಲಕ್, ಥರ್ಡ್ ಅಂಪೈರ್ ಬ್ಯಾಡ್ ಡಿಸಿಷನ್. ನಮ್ ಗವಾಸ್ಕರ್ ಅಂತೂ ತುಂಬಾ ಹೇಳ್ಬಾರ್ದು ಬಿಡ, ಆ ತರ ಎಲ್ಲ ಮಾತುಗಳು ಬೈದು ಬಿಟ್ಟಿದ್ದಾರೆ. ಥರ್ಡ್ ಅಂಪೈರ್ ಅಂತೂ ಕೊಟ್ಟು ಬ್ಯಾಡ್ ಡಿಸಿಷನ್ಗೋಸ್ಕರ ಅಲ್ಲಿಗೆ ಅವರು ಔಟ್ ಆಗೋಗ್ಬೇಕಾಯ್ತು. ಥರ್ಡ್ ಅಂಪೈರ್ ಫೈನಲ್ ಡಿಸಿಷನ್ ಅಲ್ವಾ, ಸೊ ಏನ್ ಮಾಡಕ್ಕಾಗಲ್ಲ. ಅದೇ ಫೈನಲ್ ಆಯ್ತು. ಇನ್ನು ನಮ್ ನಿತೀಶ್ ಅಣ್ಣ ಬಂದು ಏನಾದ್ರು ಮಾಡ್ತಾರೆ, ಲಾಸ್ಟ್ ಇನ್ನಿಂಗ್ಸ್ ಬರೇ ಸೆಂಚುರಿ ಬಂದಿತ್ತು, ಏನಾದ್ರು ಮಾಡ್ತಾರೆ ಇಂಪ್ಯಾಕ್ಟ್ ಅಂತ ಅನ್ಕೊಂಡ್ವಿ. ಬಟ್ ಬ್ಯಾಡ್ ಲಕ್, ಅವ್ರದ್ದು ಕೂಡ ಇದೇ ಇನ್ನಿಂಗ್ಸ್ ಅಲ್ಲಿ 5 ರನ್ಸ್ ಹೊಡೆದ್ಬಿಟ್ಟು ಹೋಗ್ಬಿಟ್ರು. ನೀವು ಇಲ್ಲಿ ಡಿಸ್ಪ್ಲೇ ಕಾಣ್ತಿರೋ ಗಮನಿಸ್ತಿರ್ಬೋದು ಈ ಫೋಟೋಸ್ ನ. ನಮ್ ಇಂಡಿಯಾ ಮತ್ತೆ ಆಸ್ಟ್ರೇಲಿಯಾ ಯಾವ ತರ ಫೀಲ್ಡ್ ಸೆಟ್ಟಿಂಗ್ ಮಾಡಿದೆ ಅಂದ್ರೆ, ನಮ್ ಇಂಡಿಯಾ ಯಾಕೆ ಈ ತರ ಸೆಟ್ಟಿಂಗ್ ಮಾಡಿಲ್ಲ ಫೀಲ್ಡ್ ನ ಅಂತಂದು ತುಂಬಾ ಸಲ ನಾನು ಅನ್ಕೊಂತಿದ್ದೆ. ಬಟ್ ಇವ್ರು ನೋಡಿ, ಕಮಿನ್ಸ್ ಅವರು ಯಾವ ತರ ಸೆಟ್ ಮಾಡಿದ್ದಾರೆ ಫೀಲ್ಡ್ ನ. ಈ ತರ ಫೀಲ್ಡ್ ಸೆಟ್ ಮಾಡಿದ್ರೆ ಅವರಿಗೆ ಒಂಥರ ಟೈಟ್ ಫೀಲ್ಡಿಂಗ್ ಆಗುತ್ತಲ್ಲ, ವಿಕೆಟ್ ಕೊಡ್ತಾರೆ ಅನ್ನೋದಕ್ಕಿಂತ ಟೈಟ್ ಫೀಲ್ಡಿಂಗ್ ಅಲ್ಲಿ ಬಾಲ್ ಸಿಗುತ್ತೆ ಕೈಯಲ್ಲಿ. ಈ ತರ ಫೀಲ್ಡಿಂಗ್ ಇಡೋದ್ಬಿಟ್ಟು ಅಲ್ಲಿ ಏನ್ ಮಾಡ್ತಿದ್ರು ನನಗೂ ಗೊತ್ತಾಗಿಲ್ಲ. ಇಂಡಿಯಾದವರು ಅಲ್ಲಿ ಎಲ್ಲ ಸೀನಿಯರ್ಸ್ ಪ್ಲೇಯರ್ಸ್ ಇದ್ದಾರೆ, ಸೀನಿಯರ್ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಕೂಡ ಇದ್ದಾರೆ. ಯಾಕೆ ಏನ್ ಮಾಡಿದ್ರು ಅಂತ ಅದೊಂದು ಗೊತ್ತಾಗಿಲ್ಲ. ಅದು ಬಿಟ್ಟಾದ್ರೆ ಇನ್ನು ಆಫ್ಟರ್ 12 ಇಯರ್ಸ್ ಅಂದ್ರೆ 12 ವರ್ಷಗಳ ನಂತರ ಬಾಕ್ಸಿಂಗ್ ಡೇ ಟೆಸ್ಟ್ ನ ಗೆದ್ದಿರೋದು ಆಸ್ಟ್ರೇಲಿಯಾ ಇಂಡಿಯಾ ಮೇಲೆ. ಇನ್ನು 13 ವರ್ಷಗಳ ನಂತರ MCC ಪಿಚ್ ಅಲ್ಲಿ 13 ವರ್ಷಗಳ ನಂತರ ಗೆದ್ದಿರೋದು ಇಂಡಿಯಾ ಮೇಲೆ. ಇದೊಂದು 2 ಬಿಗ್ ರೆಕಾರ್ಡ್ಸ್ ಮಾಡ್ಕೊಂಡಿರೋದು ಅವರು. ಈ ಜಸ್ಟ್ ಈ ಒನ್ ಮ್ಯಾಚ್ ಗೆದ್ದಿರೋದ್ರ MCC. ಈಗ ಸಿರೀಸ್ ಬಂದ್ಬಿಟ್ಟು 2-1 ಆಗಿದೆ. ಇನ್ನು ಒಂದ್ ಮ್ಯಾಚ್ ಬಾಕಿ ಇದೆ, ಅದು ನೋಡೋಣ ಅದೇನಾಗುತ್ತೆ. ವಿನ್ ಆಗ್ಬೇಕು ಇಂಡಿಯಾನೇ. 2-2 ಆದ್ರೆ ಅಲ್ಲಿ ಚಾನ್ಸಸ್ ಇದೆ. ಇದೇ ಮ್ಯಾಚ್ ಏನಾದ್ರು ನೆಕ್ಸ್ಟ್ ಮ್ಯಾಚ್ ಸೋತ್ರೆ ಇಂಡಿಯಾಗೆ 100% ಚಾನ್ಸ್ ಇರಲ್ಲ. ಗೆದ್ರೆ 100% ಏನ್ ಚಾನ್ಸ್ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಬಟ್ ನೋಡ್ಬೋದು ಏನಾಗುತ್ತೆ ಅಂತ. ಅದು ಶ್ರೀಲಂಕಾ ಮತ್ತೆ
ಇನ್ ಆಸ್ಟ್ರೇಲಿಯಾನೇ ಇದೆ. ಆ ಸೀರೀಸ್ ಅಲ್ಲಿ ಡಿಸೈಡ್ ಆಗುತ್ತೆ ಏನಾಗುತ್ತೆ ಏನಿಲ್ಲ ಅಂತಂದ್ರೆ. ರೋಹಿತ್ ಅವರ ಲಾಸ್ಟ್ 6 ಟೆಸ್ಟ್ ಮ್ಯಾಚಸ್ ಏನೇನಾಯ್ತು ಅಂತಂದ್ರೆ, ಲಾಸ್ಟ್ ಮ್ಯಾಚ್ ಅಲ್ಲಿ ಅವ್ರಿಗೂ ಒಂದು ಸೀರೀಸ್ ಸೋದ್ರು. ಆ 3 ಮ್ಯಾಚ್ ಸೀರೀಸ್ ಯಾವ್ದಂದ್ರೆ ನ್ಯೂಜಿಲೆಂಡ್ ವೈಟ್ ವಾಶ್ ಆಗೋಯ್ತು. ಆ 3 ಮ್ಯಾಚ್ ಆದ್ಮೇಲೆ ಲಾಸ್ಟ್ ಈಗ ಅವ್ರ ಕ್ಯಾಪ್ಟನ್ ಆದ್ಮೇಲೆ 3 ಮ್ಯಾಚ್ ಏನಿದೆ ಈ ಆಸ್ಟ್ರೇಲಿಯಾ ಮೇಲೆ ಒಂದು ಡ್ರಾ ಆಗಿದೆ, 2 ಲಾಸ್ ಮಾಡ್ಕೊಂಡಿದ್ದಾರೆ. ಆ ಗೆದ್ದಿರೋ ಈ BGT ಒಂದು ಅದು ಬೂಮ್ರಾ ಇದೆ. ಅವರು ರೋಹಿತ್ ಶರ್ಮಾ ಇದ್ದಿಲ್ಲ ಅವಾಗ. ಈಗ ಅವರು ಲಾಸ್ಟ್ 6 ಮ್ಯಾಚಸ್ ಅಲ್ಲಿ ಒಂದು ಕೂಡ ಕನ್ಸಿಕ್ಯೂಟಿವ್ ಆಗಿ ಅವರು ಅಂದ್ರೆ ಒಂದು ವಿನ್ ಕಂಡೇ ಇಲ್ಲ ಅವ್ರು ಇನ್ನು. 5 ಲಾಸ್ ಮಾಡ್ಕೊಂಡು ಒಂದು ಮಾತ್ರ ಡ್ರಾ ಮಾಡ್ಕೊಂಡಿದ್ದಾರೆ. ಇನ್ನು ಥರ್ಡ್ ಪಾಯಿಂಟಿಗೆ ಬರೋದಾದ್ರೆ, ರೋಕೋ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ ರವಿಶಾಸ್ತ್ರಿ ಅವರು. ಅದೇನಪ್ಪಾ ಅಂದ್ರೆ ವಿರಾಟ್ ಕೊಹ್ಲಿ ಬಗ್ಗೆ. ವಿರಾಟ್ ಕೊಹ್ಲಿ ಅವರು ಇನ್ನು 3-4 ಇಯರ್ಸ್ ಕ್ರಿಕೆಟ್ ಆಡ್ಬೋದು, ಬಟ್ ರೋಹಿತ್ ಶರ್ಮಾ ಅವ್ರ ಬಗ್ಗೆ ಏನ್ ಹೇಳಿದಾರೆ ಅಂದ್ರೆ, ರೋಹಿತ್ ಶರ್ಮಾ ನೌ ಹ್ಯಾಸ್ ಟು ಮೇಕ್ ಎ ಕಾಲ್ ಅಂತ ಹೇಳಿದಾರೆ. ಅಂದ್ರೆ ಇಂಡೈರೆಕ್ಟ್ ಆಗಿ ರಿಟೈರ್ಮೆಂಟ್ ಬಗ್ಗೆನೇ ಅವ್ರು ಹೇಳಿರೋದು, ಅವ್ರಿಗೆ ರಿಟೈರ್ಮೆಂಟ್ ಕೊಡೆ ಅಂತಾನೆ ಹೇಳಿದಾರೆ. ನೋಡೋಣ ಈ ಸಿಡ್ನಿ ಆಗ್ತಿರೋ 5th ಟೆಸ್ಟ್ ಮ್ಯಾಚ್ ಆದ್ಮೇಲೆ ಅವರು ಏನಾಗ್ತಾರೆ, ರಿಟೈರ್ಮೆಂಟ್ ಕೊಡ್ತಾರಾ ಇಲ್ವಾ ಅಂತ ಇನ್ನು ಕನ್ಫರ್ಮ್ ಆವಾಗ ಹೇಳೋದು. ಆ ಮ್ಯಾಚ್ ಮೇಲೆ ಡಿಪೆಂಡ್ ಆಗಿರುತ್ತದೆ. ನೋಡೋಣ ಅದೇನಾಗುತ್ತೆ ಅಂತ ಹೇಳೋಣ. ಇನ್ನು 4 ಪಾಯಿಂಟ್ಗೆ ಬರೋದಾದ್ರೆ, ಸಿಡ್ನಿಲಿ ನಡೀತಿರುವಂತ 5th ಟೆಸ್ಟ್ ಮ್ಯಾಚ್ ಇಂಡಿಯಾಗೆ ತುಂಬಾನೇ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ಈಗ ಆಲ್ರೆಡಿ ಆಸ್ಟ್ರೇಲಿಯಾದವರು ಲೀಡಿಂಗ್ ಅಲ್ಲಿ ಇದ್ದಾರೆ 2 ಅಲ್ಲಿ, ನಮ್ಮ ಇಂಡಿಯಾ ಇರೋದು 1. ಈಗ ಆಸ್ಟ್ರೇಲಿಯಾ ಗೆಲ್ಲೋಕ್ಕಿಂತ ಇಂಪಾರ್ಟೆಂಟ್ ನಮ್ಮ ಇಂಡಿಯಾ. ಯಾಕಂದ್ರೆ ಅವರು ಈಗ ಶ್ರೀಲಂಕಾ ಮೇಲೆ 2 ಮ್ಯಾಚ್ ಇದೆ, ಅದರಲ್ಲಿ ಒಂದು ಗೆದ್ರೆ ಸಾಕು ಅವ್ರು ಕ್ವಾಲಿಫೈ ಆಗ್ಬಿಡ್ತಾರೆ. ನಮಗೆ ಇದು ತುಂಬಾನೇ ಇಂಪಾರ್ಟೆಂಟ್. ಇದು ಗೆದ್ರು ನಾವೇನ್ ಡೈರೆಕ್ಟ್ ಕ್ವಾಲಿಫೈ ಆಗಲ್ಲ, ಜಸ್ಟ್ ಗೆಲ್ಲೇಬೇಕು. ಯಾಕಪ್ಪ ಅಂದ್ರೆ ಅಲ್ಲಿ ಅನ್ಫಾರ್ಚುನೇಟ್ಲಿ ಅಲ್ಲಿ ಏನಾದ್ರೂ ಸೋತ್ರೆ, ಶ್ರೀಲಂಕಾ ಮೇಲೆ 1 ಮ್ಯಾಚ್ ಸೋತು 1 ಡ್ರಾ ಆಯ್ತು ಅವ್ರ ಮೇಲೆ ಅಂತ ಅಂದ್ರೆ, ನಮಗೆ ಚಾನ್ಸಸ್ ಕ್ರಿಯೇಟ್ ಆಗುತ್ತೆ, ಅಲ್ಲಿ ನಾವು ಕ್ವಾಲಿಫೈ ಆಗೋಂಥ ಚಾನ್ಸಸ್ ಕ್ರಿಯೇಟ್ ಆಗುತ್ತೆ. ಸೊ ಅಲ್ಲಿ ಏನೂ ಆಗಿಲ್ಲ ಅಂತಂದ್ರೆ ಇಲ್ಲಿ ಏನೂ ಮಾಡೋಕ್ಕಾಗಲ್ಲ. ಅನ್ಫಾರ್ಚುನೇಟ್ಲಿ ನಾವು ಅವ್ರೇನಾದ್ರು ಅಲ್ಲಿ ಗೆಲ್ತು ವಿನ್ ಆಯ್ತು ಶ್ರೀಲಂಕಾ ಮೇಲೆ ಅಂತಂದ್ರೆ, ಇಲ್ಲಿ ನಾವು ಕ್ವಾಲಿಫೈ ಆಗೋ ಚಾನ್ಸಸ್ ಇಲ್ವೇ ಇಲ್ಲ. ಇನ್ನೇನ್ ಚಾನ್ಸ್ ಇರಲ್ಲ, ಏನೂ ಇರಲ್ಲ. ಅಲ್ಲಿಗೆ ಹೋಮದಲ್ಲಿ ನೀರ್ ಹಾಕೊಂಡು ಹೋಗೋದೇ ಸುಮ್ಮನೆ ಅನ್ನಂಗಾಗಿರುತ್ತೆ. ನೋಡೋಣ, ಅದು ಶ್ರೀಲಂಕಾ ಮತ್ತೆ ಆಸ್ಟ್ರೇಲಿಯಾ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವಂತೂ ಇದು ಈ ಮ್ಯಾಚ್ 5th ಮ್ಯಾಚ್ ಅಂತೂ ತುಂಬಾ ಇಂಪಾರ್ಟೆಂಟ್, ಇದು ಗೆಲ್ಲೇಬೇಕಾಗಿರುತ್ತೆ. ನೋಡೋಣ ಏನಾಗುತ್ತೆ ಅಂತ. ಇನ್ನು ಬಂದ್ಬಿಟ್ಟು 5th ಪಾಯಿಂಟ್ಗೆ ಬರೋದಾದ್ರೆ, ರೋಹಿತ್ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮ್ಯಾಚ್ ಆದ್ಮೇಲೆ ಏನು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ ಅದರಲ್ಲಿ ರಿಷಬ್ ಪಂತ್ ಬಗ್ಗೆ ಮಾತಾಡಿದ್ದಾರೆ. ಏನಪ್ಪಾ ಅಂದ್ರೆ, ಅವರು ರಿಷಬ್ ಪಂತ್ ಇಂದ ಏನ್ ಬೇಕಾಗಿದೆ ಟೀಮ್ಗೆ ಅದನ್ನ ಅವ್ರು ಮಾಡಬೇಕು, ಮತ್ತೆ ಹಾಗೆ ಅವರು ಸಿಚುವೇಶನ್ಸ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅದ್ರ ತಕ್ಕಾಗೆ ಬ್ಯಾಟಿಂಗ್ ಆಡ್ಬೇಕು ಅಂತ ಹೇಳಿರೋದು. ಹೌದು ಗುರು, ರಿಷಬ್ ಪಂತ್ ಅವರು ಒಳ್ಳೆ ಬ್ಯಾಟ್ಸ್ಮನ್, ಆದ್ರೆ ಅವರು ರಾಂಗ್ ಬಾಲಿಗೆಲ್ಲ ಪನಿಷ್ ಮಾಡಕ್ ಹೋದ್ರೆ, ಯಾವ್ದಾದ್ರು ಬಾಲಿಗೆ 6 ಹೊಡ್ಯಕ್ ಹೋದ್ರೆ ಅದೆಲ್ಲ ಆಗುತ್ತಾ? ಎಲ್ಲ ಟೈಮಲ್ಲಿ ವರ್ಕ್ ಆಗಲ್ಲ ಅದು. ಸೊ ಹಾಗಾಗಿ ನೆಲದಲ್ಲೇ ಆಡ್ಕೊಂಡು ಹೋದ್ರೆ ಸ್ವಲ್ಪ ಮುಂದಕ್ಕೆ ಹೋಗ್ಬೋದು. ಇವರು ಬಿಸಿ ಇಲ್ಲ, ನಾನು ಅಗ್ರೆಸಿವಿಟಿ ತೋರಿಸಿದ್ರೆ ಅದು ಕೆಲವೊಂದು ಟೈಮ್ ವರ್ಕ್ ಆಗುತ್ತೆ, ಕೆಲವೊಂದು ಟೈಮ್ ವರ್ಕ್ ಆಗಲ್ಲ. ಸೊ ಹಾಗಾಗಿ ಕೊನೆಯಲ್ಲಿ ಅವ್ರು ಔಟ್ ಆಗಿ ಹೋಗ್ತಾರೆ. ಇದ್ರ ಮೇಲೆ ಸ್ವಲ್ಪ ಮನೆ ಗವಾಸ್ಕರ್ ಕೂಡ ಸ್ಟುಪಿಡ್ ಅಂತ ಬೇರೆ ಕಮೆಂಟ್ ಬಾಕ್ಸ್ ಅಲ್ಲೇ ಅಲ್ಲಿ ಬೈದಿದ್ರು. ಈಗ ಇದ್ರ ಬಗ್ಗೆನೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ರೋಹಿತ್ ಶರ್ಮಾ ಮಾತಾಡಿದೆ. ಸೊ ಇವರು ಚೆನ್ನಾಗಿ ಆಡ್ತಾರೆ, ಬಟ್ ಈ ತರ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಈ ಸಲ ಅಂತೂ ಅವ್ರದ್ದು ಅಷ್ಟೇನು ಇಲ್ಲ BJP-ಲಿ. ಈ ಈ ಮ್ಯಾಚ್ ಅಲ್ಲೂ ಕೂಡ ಅಷ್ಟು ರನ್ಸ್ ಕೂಡ ಒಂದು ನಿಂತಿದ್ರು. 4th ಇನ್ನಿಂಗ್ಸ್ ಅಲ್ಲಿ ಚೆನ್ನಾಗಿ ನಿಂತ್ಕೊಂಡಿದ್ರು, ಬಟ್ ಅವರು 6 ಹೊಡೆ ಮ್ಯಾಟರ್ ಬೇಕಾಗಿದ್ರ, ಇದು ಹೊಡ್ಯಕ್ ಹೋಗಿ ಅವ್ರದ್ದು ಏನೇನೋ ಆಯ್ತು. ಸೊ ಗೈಸ್, ಇದಾಗಿತ್ತು ಇವತ್ತಿನ ಟೆಸ್ಟ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಬಗ್ಗೆ. ಸೊ ಗೈಸ್, ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ.